ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ. ಯಾವ್ರು ಬರುತ್ತೆ ಸರ್? ಅಮ್ಮೇರಳ್ಳಿ. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾಯಿದ್ದೀರಾ ಸರ್? ನಾವು ಮಾಡ್ತಾ ಇದ್ದೀವಿ ಒಂದು 25 ವರ್ಷದಿಂದ. ಏನೇನು ಬೆಳೆ ಮಾಡ್ತೀರಾ? ಟೊಮಾಟೊ, ಬಜ್ಜಿ, ಆಲೂಗಡ್ಡೆ, ಕೋಸು, ಬೀನ್ಸು, ತರಕಾರಿಗಳೆಲ್ಲ ಬೆಳಿತೀವಿ. ಸೊ ನೀರಾವರಿಯಲ್ಲಿ ಯಾವ ಥರ ಸರ್? ನೀರಾವರಿ ಎಲ್ಲ ಡ್ರಿಪ್ಪೇ, ಹನಿ ನೀರಾವರಿ. ಬೋರ್ವೆಲ್ ಅಥವಾ ಬಾವಿನ? ಬೋರ್ವೆಲ್. ಓಕೆ. ಸೊ ಈ ತಿಂಗಳಲ್ಲಿ ಬಜ್ಜಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ರೀಸನ್ನು? ಬಜ್ಜಿ ಸ್ವಲ್ಪ ಪರವಾಗಿಲ್ಲ, ಯಾವುದರಲ್ಲಿ ಏನು ಅಷ್ಟೊಂದು ಕಾಸಾಗಿಲ್ಲ, ಬಜ್ಜಿ ಸ್ವಲ್ಪ ರೇಟ್ ಸಿಗ್ತದೆ. ಓಕೆ. ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಇದು ವೆರೈಟಿ ಯಾವ ಸರ್? ಸಿಂಡೆಂಟ ಅವ್ರದ್ದು. ಸಿಂಜೆಂಟ ಕಂಪ್ನಿದಾ? ಸಿಂಡೆಂಟ ಕಂಪ್ನಿದು. ಓಕೆ. ಎಕರೆಗೆ ಎಷ್ಟು ಸೀಡ್ ಬೇಕಾಗುತ್ತೆ ಸರ್? ನಾರು 600 ಸಸಿ ನೆಡಬೇಕು ಎಕರೆಗೆ. 6000. ಓಪನ್ ಫೀಲ್ಡಲ್ಲಿ ಮಾಡ್ಬೋದಾ ಅಥವಾ ನೆಟ್ ಹೌಸಲ್ಲಿ? ಇಲ್ಲ, ಓಪನ್ ಫೀಲ್ಡಲ್ಲಿ ಆಗಲ್ಲ, ನೆಟ್ ಹೌಸಲ್ಲೇ ಮಾಡಬೇಕು. ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ದೀರಾ? DAP, ಪೊಟ್ಯಾಶ್, ನಾಟಿ ಗೊಬ್ಬರ, ಕೋಳಿ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಎಲ್ಲ ನೆಲಕ್ಕೆ ಹಾಕಿದ್ದೀವಿ. ಓಕೆ. ಹಿಂಡಿಗಳು ಬೇವಿನ ಹಿಂಡಿ ಬೇವಿನ ಹಿಂಡಿ ಅದು ಏನು ಹಾಕಿಲ್ಲ, ಹಾಕಬೇಕಾಗಿತ್ತು, ಹಾಕಲಿಲ್ಲ. ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ಕಟಿಂಗ್ ಬರುತ್ತೆ? ಇದು 3 ತಿಂಗಳಿಗೆ ಬರೋದು. ಸೊ ನೀವು ಗಿಡ ಡೆವಲಪ್ಮೆಂಟ್ಗೆ ಮತ್ತು ಕಾಯಿ ಸೈಜ್ಗೆಲ್ಲ ಯಾವ ಟ್ರಿಪ್ಪಲ್ಲಿ ಕೊಡೋ ಗೊಬ್ಬರಗಳು ಯಾವುದು? ಟ್ರಿಪ್ಪಲ್ಲಿ ಕೊಟ್ಟಿದ್ವಿ, ಗಿಡಕ್ಕೂ ಹಾಕಿದ್ವಿ. ಯಾವುದು ಗೊಬ್ಬರಗಳು ತಿಳಿಸ್ಕೊಡ್ತೀರಾ ಯಾವುದಂತ? ಇವಾಗೆಲ್ಲ ಡ್ರಿಪ್ ಗೊಬ್ಬರನೇ ಕೊಡ್ತಾ ಇರೋದು. ದಿನಾಲು 37 ತಗೊಂಬಂದಿದ್ವಿ. ಓಕೆ. 37 ಬಿಡ್ತಾ ಇದ್ದೀವಿ. ಎಷ್ಟು ಕಟಿಂಗ್ ಆಗಿದೆ ಸರ್? ಆಗಿದೆ, ಒಂದು 7-8 ಕಟಿಂಗ್ ಆಗಿದೆ. ಸೊ ಇದು ಎಷ್ಟು ತಿಂಗಳ ಕ್ರಾಪು? ವರ್ಷ ಪೂರ್ತಿ ಬರುತ್ತಾ ಅಥವಾ ಹೆಂಗೆ? ಇಲ್ಲ, 6 ತಿಂಗಳ. ಓಕೆ. ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಇನ್ನೂ ಬರುತ್ತೆ. ಮೇಂಟೆನೆನ್ಸ್ ಮಾಡ್ದಂಗೆಲ್ಲ. ಸೊ ಇದರಲ್ಲಿ ನಿಮಗೆ ಗಮನಕ್ಕೆ ಬಂದಂಗೆ ರೋಗ ಅಥವಾ ಕೀಟಗಳು ಎಲ್ಲ ಬಜ್ಜಿ ಮೆಣಸಿನಕಾಯಲ್ಲಿ ನಿಮ್ಮ ಗಮನಕ್ಕೆ ಬಂದ ಕೀಟಗಳು, ಔಷಧ, ಗೊಬ್ಬರಗಳನ್ನು ತಿಳಿಸ್ಕೊಡ್ತೀರಾ? ಹೊಡಿತಾ ಇರ್ತೀವಿ, 4 ದಿವಸಕ್ಕೊಂದ್ಸರಿ ಹೊಡೆದ್ರೇನೆ. ಓಕೆ. ಕಂಟ್ರೋಲ್ ಬರಲ್ಲ. ಯಾವ್ದು ಜಾಸ್ತಿ ಸರ್, ವೈರಸ್ ಅಥವಾ ತ್ರಿಪ್ಸ್? ತ್ರಿಪ್ಸು ವೈರಸ್ ಎಲ್ಲ ಎರಡೂ ಇದೆ. ನೀವು ತ್ರಿಪ್ಸ್ಗೆ ಮೇಜರಾಗಿ ಯಾವ ಔಷಧಿ ಹೊಡ್ತೀರಾ? ಎಲ್ಲ ಗೌಡ ಅಂಗಡಿಯಲ್ಲೇ ತರೋದು. ಓಕೆ. ಅದಕ್ಕೆ ಕೊಡ್ತಾರೆ. ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಖರ್ಚು ಬಜ್ಜಿ ಮೆಣಸಿನಕಾಯಿ ನಾಟಿ ಮಾಡೋಕ್ಕೆ? ನಾಟಿ ಮಾಡೋಕ್ಕೆ 4 ಲಕ್ಷ ಇದೆ. ಸ್ಟಾರ್ಟಿಂಗ್ ಹೊಸದಾಗಿ ಮಾಡಬೇಕು ಅಂದರೆ? ಹೊಸದಾಗಿ ಮಾಡಬೇಕಂದ್ರೆ 4-4.5 ಲಕ್ಷ ಇದ್ದರೆ ಸ್ಯಾಂಪಲ್ ಬರುತ್ತೆ. ಮತ್ತು ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? 50 ರೂಪಾಯಿ ಮೇಲೆ ಹೋಗ್ಬೇಕು. 50 ಮೇಲೆ ಹೋದರೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? ಹಾಕಿರೋ ಬಂಡವಾಳ ಏನೋ ನಮ್ಗೆ ಮಾಡಿದ್ದಕ್ಕೆ ಫಲ ಸಿಗ್ತದೆ. ಮಾರ್ಕೆಟ್ ಎಲ್ಲೆಲ್ಲಿ ಕಳಿಸ್ತಾರೆ ಸರ್? ಇಲ್ಲಿಲ್ಲ, ಕೋಲಾರ ಮಾರ್ಕೆಟ್ ಅಷ್ಟೇ. ನಾವು ಓಕೆ. ಕೋಲಾರ ಹತ್ರ ಇದೆಯಲ್ಲ. ಸೊ ನಿಮ್ಮ ಪ್ರಕಾರ ಬಜ್ಜಿ ಮೆಣಸಿನಕಾಯಿ ಬೆಳೆ ಲಾಭದಾಯಕನ ಅಥವಾ ಹೆಂಗೆ? ಇಲ್ಲ, ರೇಟ್ ಇದ್ದರೆ ಪರವಾಗಿಲ್ಲ, ಅದು. ಓಕೆ. ಲಾಸ್ ಏನಾಗಲ್ಲ. ರೈತರಿಗೆ ಏನಾದ್ರು ಸಜೆಷನ್ ಕೊಡ್ತೀರಾ ಬಜ್ಜಿ ಮೆಣಸಿನಕಾಯಿ ಬೆಳೆಕ್ಕೆ? ಹೇಳ್ತೀವಿ, ಯಾರು ಬಂಡವಾಳ ಹಾಕಿ ಅಷ್ಟು ಬಂಡವಾಳ ಹಾಕಿ ಮಾಡಲ್ಲ. ಸೊ ಬೇರೆ ತರಕಾರಿ ಕಂಪೇರ್ ಮಾಡಿದ್ರೆ ಇದು ಬಂಡವಾಳ ಇದು ಪರವಾಗಿಲ್ಲ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹೌದು. ಟೋಟಲ್ ಎಷ್ಟು ಕಟಿಂಗ್ ಸಿಗುತ್ತೆ ಸರ್ ನಿಮಗೆ? ಇದು ಕೊಯ್ತದ, ಒಂದು 5-6 ತಿಂಗಳು ಕೊಯ್ತದ. ಚೆನ್ನಾಗಿ ನೋಡ್ಕೊಂಡ್ರೆ 4-5 ತಿಂಗಳ ಮೇಲೆ ಕೊಯ್ತದೆ. ಫಸ್ಟ್ ಕಟಿಂಗ್ 3 ತಿಂಗಳಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ಸೆಕೆಂಡ್ ಕಟಿಂಗ್, ಥರ್ಡ್ ಕಟಿಂಗ್ ಅದು ಎಷ್ಟು ವಾರಕ್ಕೊಂದ್ಸಲ? ವಾರಕ್ಕೊಂದ್ಸರಿ. ಆ ಟೈಮಲ್ಲಿ ಡ್ರಿಪ್ ಗೊಬ್ಬರ ಯಾವುದು ಕೊಡ್ತೀರಾ? ಅದೇ 20-61, 40-45. 4 ದಿವಸಕ್ಕೊಂದ್ಸರಿ ಔಷಧಿ ಗೊಬ್ಬರ ಬಿಡ್ತಾನೆ ಇರಬೇಕು. ಮತ್ತು ರೋಗಗಳೇನು ಕಾಣಿಸಿಲ್ವ ನಿಮಗೆ? ರೋಗ ಇದೆ, ನೋಡಿ ಈಗೆಲ್ಲ ವೈರಸ್ ಅಟ್ಯಾಕ್ ಆಗಿದೆ, ನಾಳೆ ಹೊಡಿಬೇಕು. 4 ದಿವಸ 5 ದಿವಸಕ್ಕೊಂದ್ಸರಿ ಔಷಧಿ ಹೊಡಿತಾನೆ ಇದ್ರಿ. ಚಾರ್ಜಿಂಗ್ ತಗೊಂಡ್ಬಿಟ್ಟಿದೆ. 2 ಟ್ರಿಪಲ್ 3 ಟ್ರಿಪಲ್ ತೋಲಾರ ರಾಪು.